ಹಾಯ್ ಎವ್ರಿವನ್, ನಾನಿವತ್ತು ಬ್ಯಾಂಬೂ ಚಿಕನ್ ಮಾಡ್ತಾ ಇದ್ದೀನಿ ಸೌದೆ ಒಲೆಯಲ್ಲಿ. ಇವಾಗ ಮೊದಲಿಗೆ ಬೆಂಕಿ ಹಚ್ಕೋತೀನಿ. ಸೌದೆ ಇಟ್ಕೊಂಡು ಬೆಂಕಿ ಹಚ್ಕೋತಾ ಇದ್ದೀನಿ. ಬ್ಯಾಂಬೂ ಅಲ್ಲಿ ಚಿಕನ್ ಮಾಡ್ತಾ ಇರೋದ್ರಿಂದ ಅದು ತುಂಬ ಕೆಂಡ ಬರಬೇಕು. ಅದಕ್ಕಾಗಿ ಚೆನ್ನಾಗಿ ಒಲೆ ಉರಿಸ್ಕೊಂಡು ಕೆಂಡ ಮಾಡ್ಕೋಬೇಕು. ಮಳೆಗಾಲ ಅಲ್ವಾ, ಅದಕ್ಕೆ ಬೆಂಕಿ ಹತ್ಕೋತಾ ಇಲ್ಲ. ಇವಾಗ ಬೆಂಕಿ ಉರಿಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವಿವಾಗ ಚಿಕನ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನಾವಿವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ ಈಗ ಕಬಾಬ್ ಮಸಾಲೆ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೀಗ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇದು ಹೋಮ್ ಮೇಡ್ ಕಬಾಬ್ ಮಸಾಲೆ. ನೋಡಿ ಎಷ್ಟು ಕಲರ್ ಬಂದಿದೆ ಅಂತ. ಇದು ಎಲ್ಲೋ ಬ್ಯಾಂಬ್ ನೋಡಿ. ಇದು ಮೇನ್ ಇದಕ್ಕೆ ಚಿಕನ್ ಮಾಡಲಿಕ್ಕೆ ಬೇಕಾಗಿರೋ ಒಂದು ಐಟಮ್ ಇದು ನೋಡಿ. ನ್ಯಾಚುರಲ್ ಬಿದಿರು. ಇದು ಹೇಗಿದೆ ಡಿಸೈನ್ ಆಗಿ, ತುಂಬಾ ಚೆನ್ನಾಗಿದೆ ನೋಡಿ. ಹೇಗಿದೆ ಪೇಂಟ್ ಮಾಡಿದಾಗೆ ಇದೆ. ಇದು ನೋಡಿ, ಈ ತರ ಒಂದ್ ಸೈಡ್ ಅಲ್ಲಿ ಕವರ್ ಆಗಿರ್ಬೇಕು, ಇನ್ನೊಂದ್ ಸೈಡ್ ಈ ತರ ಹೋಲ್ ಆಗಿರುತ್ತೆ. ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈ ತರ ನಾವಿವಾಗ ಬಿದ್ರಿಗೆ ಚಿಕನ್ ಹಾಕಿ ಅದನ್ನ ಕವರ್ ಮಾಡ್ಲಿಕ್ಕೆ ಈ ತರ ಗೋಧಿ ಹಿಟ್ಟನ್ನ ಕಲ್ಸ್ಕೋಬೇಕು. ಒಂದು ಚಪಾತಿ ಹದಕ್ಕೆ ಕಲ್ಸ್ಕೋಬೇಕು. ಚಪಾತಿ ಹಿಟ್ಟು ಮಾಡ್ಕೊಂಡಿದ್ದೀನಿ. ನಾವಿವಾಗ ಶುರು ಮಾಡ್ಕೊಳ್ಳೋಣ. ಇದಕ್ಕೆ ಮೊದಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಆನಿಯನ್ ಹಾಕೋಣ. ಮತ್ತೆ ಇವಾಗ ಒಂದು ಪೀಸ್ ಹಾಕಬೇಕು. ಇವಾಗ ಟೊಮೆಟೊ ಒಂಚೂರು ಹಾಕ್ಕೋಬೇಕು. ಮತ್ತು ಇವಾಗ ಪುನಃ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಇವಾಗ ಅದೇ ಥರ ಫಿಲ್ ಮಾಡ್ತಾ ಬರಬೇಕು, ಲೇಯರ್ ಆಗಿ. ಇವಾಗ ಆನಿಯನ್ ಹಾಕ್ಕೋಬೇಕು. ಈ ಥರ ನೋಡಿ. ಇವಾಗ ಅದು ಪೀಸ್ ಎಲ್ಲ ಕರೆಕ್ಟಾಗಿ ಕೆಳಗೆ ಹೋಗ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ನೈಫಿಂದ ಸ್ವಲ್ಪ ಡೌನ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ಫಿಲ್ ಆಗಬೇಕು ಅದು. ಇವಾಗ ಒಂದಕ್ಕೆ ಫಿಲ್ ಆಗಿದೆ ಇಷ್ಟು, ಮತ್ತೆ ಇನ್ನೊಂದು ಬ್ಯಾಂಬೂಗೆ ಫಿಲ್ ಮಾಡ್ಕೋಬೇಕು. ಇಷ್ಟು ಬಾಕಿ ಆಗಿದೆ. ಇವಾಗ ಅದೇ ಥರ ಇನ್ನೊಂದು ಬ್ಯಾಂಬೂಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಆನಿಯನ್ ಟೊಮೆಟೊ ಮಧ್ಯದಲ್ಲಿ ಸೇರಿಸ್ಕೋಬೇಕು. ಅದು ಸ್ವಲ್ಪ ಫಿಲ್ ಆಗೋವರೆಗೆ ನಾವು ಸ್ವಲ್ಪ ನೈಫ್ ತಗೊಂಡು ಸ್ವಲ್ಪ ಚುಚ್ಕೋಬೇಕಾಗುತ್ತೆ. ಈ ಥರ ಫಿಲ್ ಮಾಡ್ಕೋಬೇಕು. 2 ಬ್ಯಾಂಬೂಗೆ ಚಿಕನ್ ಫಿಲ್ ಆಗಿದೆ ನೋಡಿ. ಇವಾಗ ಇದನ್ನ ಒಲೆಗೆ ಹಾಕಬೇಕು. ಅದಕ್ಕೆ ಮುಂಚೆ ನಾವು ಇದನ್ನ ಕವರ್ ಮಾಡ್ಕೋಬೇಕು. ಇವಾಗ ಇದನ್ನ ಕವರ್ ಮಾಡ್ಕೋಬೇಕು. ಈ ಥರ ಗ್ಯಾಪ್ಗೆ ಈ ಥರ ಫಿಲ್ ಮಾಡಿ ಸ್ವಲ್ಪ ಈ ಥರ ಕವರ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದಕ್ಕೂ ಅದೇ ಥರ ಕವರ್ ಮಾಡ್ಕೋಬೇಕು. ಇದು ಚಿಕನ್ ಹೊರಗೆ ಬರದಿರಲಿ ಅಂತ ಈ ಥರ ಕವರ್ ಮಾಡ್ಕೋಬೇಕು. ಈಗ ಇದನ್ನ ಸ್ವಲ್ಪ ಈ ಥರ ಮಾಡಿಕೊಂಡು ಸ್ಪೇಸ್ ಮಾಡ್ಕೋಬೇಕು. ಇವಾಗ ನಾವು ಇದನ್ನ ಒಲೆಗೆ ಹಾಕೊಳ್ಳೋಣ. ನೋಡಿ, ಈ ಥರ ಹಾಕೊಂಡಾಗಿದೆ. ಚೆನ್ನಾಗಿ ಬೇಯಬೇಕು. ಇದು ಮಿನಿಮಮ್ 1 ಗಂಟೆ ಆದರೂ ಬೇಯಬೇಕು. ಅಂದರೆ ಬೆಂಕಿ ಯಾವ ಥರ ಉರಿಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ಹೊತ್ಕೊಂಡ್ರೆ ಬೇಗ ಆಗುತ್ತೆ. ಅಂದರೆ ಬ್ಯಾಂಬು ಸ್ವಲ್ಪ ಹಸಿದಲ್ವಾ, ಅದು ಚೆನ್ನಾಗಿ ಬೇಯಬೇಕು. ಒಳಗಡೆ ಇರೋ ಚಿಕನು ಬೇಯಬೇಕಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ.
ಒಲೆ ಊದಿ ಊದಿ ಸಾಕಾಗ್ಬಿಟ್ಟಿದೆ, ಆಗ್ತಾ ಇಲ್ಲ ಊದ್ಲಿಕ್ಕೆ. ಅದಕ್ಕೆ ಒಳ್ಳೆ ಐಡಿಯಾ ಅಂತ ಈ ಥರ ಮಾಡ್ತಾ ಇದ್ದೀನಿ ನೋಡಿ, ಹೇರ್ ಡ್ರೈಯರ್ ತಗೊಂಡು. ನೋಡಿ ಏಟ್ ಥರ ಉರಿತಾ ಇದೆ ಅಂತ. ಇವಾಗ ಇದನ್ನ ಸ್ವಲ್ಪ ಉಲ್ಟಾ ಮಾಡ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ಬೆಂದಿದೆ ನೋಡಿ, ಈ ಥರ ಬಂದಿದೆ. ಇವಾಗ ಇನ್ನೊಂದು ಸೈಡ್ ಬೇಯಬೇಕು ನೋಡಿ. ಇದರ ಬಿಸಿಗೆ ಎಲ್ಲ ಗೋಧಿ ಹಿಟ್ಟೆಲ್ಲ ಹೊರಗಡೆ ಬರ್ತಾ ಇದೆ ನೋಡಿ. ಇದು ಇವಾಗ ಆಗಿದೆ. ಒಂದು ಬಿದಿರು ತಗೊಳ್ಳೋಣ, ಹೊರಗಡೆ ಹುಷಾರಾಗಿ ತಗೋಬೇಕು ನೋಡಿ. ಈ ಥರ ಫುಲ್ ಬೆಂದಿದೆ ಇದು. ಇವಾಗ ನೋಡಿ ಇನ್ನೊಂದನ್ನು ಹಾಕಿದ್ದೀನಿ, ಇನ್ನೊಂದು ಬಿದಿರನ್ನ. ಇದು ಇವಾಗ ಬೇಯಿಸ್ಕೋಬೇಕು. ಅದು ಜಾಗ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅದು ಒಂದೇ ಬೆಂದಿದೆ, ಇದು ಸ್ವಲ್ಪ ಬೇಯಬೇಕು. ನೋಡಿ ಇದೆರಡು ಬೆಂದಾಗಿದೆ. ಇದನ್ನ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಬಿಸಿ ಇರುತ್ತೆ, ಫುಲ್ ಗ್ರೇವಿ ಬಂದ್ಬಿಟ್ಟಿದೆ ಹೊರಗೆ. ಇವಾಗ ಮೆಲ್ಲೆ ತಗೊಳ್ಳೋಣ ಇದನ್ನು ನೋಡಿ. ಇದನ್ನು ತೆಗಿಯೋಣ. ಚಿಕನ್ ಗ್ರೇವಿ ಥರ ಆಗಿದೆ ನೋಡಿ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಹುಷಾರಾಗಿ ತಗೋಬೇಕು, ತುಂಬ ಬಿಸಿ ಇರುತ್ತೆ ನೋಡಿ. ಚಿಕನ್ ಗ್ರೇವಿ ಆಗಿದೆ ನೋಡಿ, ಯಾವ ಥರ ಬಂದಿದೆ ಅಂತ. ಫುಲ್ ಗ್ರೇವಿಯಾಗಿ ಸಖತ್ತಾಗಿದೆ. ಸ್ಮೆಲ್ ಕೂಡ ಅಷ್ಟೇ, ಬ್ಯಾಂಬೂ ಸ್ಮೆಲ್ ಇನ್ಕ್ಲೂಡ್ ಆಗಿಬಿಟ್ಟಿದೆ ಇದಕ್ಕೆ. ಇವಾಗ ಇನ್ನೊಂದು ತಗೊಳ್ಳೋಣ ನೋಡಿ. ಎರಡು ಕೂಡ ಅಷ್ಟೇ ನೋಡಿ ಹೇಗೆ ಬೆಂದಿದೆ ಅಂತ. ಸಖತ್ತಾಗಿದೆ ನೋಡಿ. ಈ ಥರ ಫುಲ್ ಗ್ರೇವಿ ಆಗಿದೆ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಗ್ರೇವಿ, ನಮ್ಮ ಚಿಕನ್ ಗ್ರೇವಿ ನೋಡಿ. ಚೆನ್ನಾಗಿ ಬೆಂದಿದೆ ಕೂಡ, ಸಖತ್ತಾಗಿದೆ. ನನ್ನ ಮಗನೂ ಬಂದ್ಬಿಟ್ಟಿದ್ದಾನೆ, ಅವನಿಗೆ ಫಸ್ಟ್ ಕೊಡೋಣ ಟೇಸ್ಟ್ ಮಾಡಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾನೆ. ಬ್ಯಾಂಬೂ ಚಿಕನ್ ಗ್ರೇವಿ ಸಖತ್ತಾಗಿ ಬಂದಿದೆ. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ. ಥ್ಯಾಂಕ್ ಯು.